ಚಿನ್ನಮ್ಮ ನಿಮ್ಮ ಪ್ರಕಾರ ಸ್ಕ್ಯಾಮ್ ಮಾಡ್ತಾರೆ ಸ್ಕ್ಯಾಮ್. ಮಸಾಲೆ ಟೀ ಮಾಡಿಸ್ಕೊಂಡಿದ್ದೀನಿ. ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಸಂಡೇ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಆಫ್ಟರ್ನೂನ್ ಲಂಚ್ಗೆ ನಾವು ಬಿರಿಯಾನಿ ಮಾಡ್ಕೊಂಡಿದ್ವಿ. ಬಿಕಾಸ್ ಇನ್ನು ಗೊತ್ತು ಗೈಸ್ ನಿಮಗೆ, ಇವತ್ತು ನೆಕ್ಸ್ಟ್ ಇನ್ನು ಗುರುವಾರ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ಬಂದಾಗಿಂದ ಇನ್ನು ನಾವು ತುಂಬ ಜನ ತಿನ್ನಲ್ಲ ಶ್ರಾವಣದಲ್ಲಿ. ಸೊ ನಾವು ಹಾಗೆ ಶ್ರಾವಣ ಸ್ಟಾರ್ಟ್ ಆಗಿ ಆಮೇಲೆ ಗಣೇಶ ಗೌರಿ ಹಬ್ಬ ಮುಗಿಯೋ ತನಕ ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಅದೊಂದು ಬ್ರೇಕ್ ಅಂತ ಅನ್ಕೋಬೋದು. ಹಂಗಾಗಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಮಾಡಿಸ್ಕೊಂಡಿದ್ದೀರಾ, ಮಧ್ಯಾಹ್ನ ಲಂಚ್ ಡಿನ್ನರ್ ಮಾಡೋಣ ಅಂತೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೈಟಾಗಿ ಮಾಡಿಕೊಂಡು ಆಮೇಲೆ ಲಂಚ್ಗೆ ಬಿರಿಯಾನಿ ಆಮೇಲೆ ಚಿಕನ್ ಫ್ರೈ ಚಿಕನ್ ಗ್ರೇವಿ ಎಲ್ಲ ಮಾಡಿಸ್ಕೊಂಡಿದ್ವಿ. ಹಾಗೆ ಮನೆಗೆ ನಮ್ಮ ಚಿಕ್ಕಮ್ಮ ಮಕ್ಕಳು ಬಂದಿದ್ರು. ಸ್ವಲ್ಪ ಎಲ್ಲರೂ ಬೋರ್ ಆಗ್ತಾಯಿತ್ತು. ಮಧ್ಯಾಹ್ನ ಲಂಚ್ನ ಮುಗಿಸ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ವಿ. ಬಟ್ ಆಲ್ರೆಡಿ ನಾವು ಊಟ ಮಾಡೋಷ್ಟರಲ್ಲೇ ಲೇಟ್ ಆಗೋಗಿತ್ತು. ಸೊ ನಿಯರ್ ಬೈ ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ನಮ್ಮ ಮನೆ ಹತ್ರನೇ ಒಂದು ಫಾಲ್ಸ್ ಇತ್ತು. ಆಲ್ಮೋಸ್ಟ್ ಆನೆಕಲ್ಲೂರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲೇ ಹೋಗಿ ಬರೋಣ ಅಂತೇಳಿ ಹೋಗಿ ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಿಮಗೂ ಶೇರ್ ಮಾಡ್ತೀನಿ. ನಾವು ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ಮಳೆ ಬರ್ತಾ ಇದೆ. ಸೊ ಈಗ ನಮ್ಮ ಕಾರ್ ಕೈ ಕೊಟ್ಟರೋ ಕಾರಣ ನಮ್ಮ ಮಿಸ್ಟರ್ ಹಸ್ಬೆಂಡ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಸ್ಮೈಲ್ ಬೇಬಿ ಸ್ಮೈಲ್. ಅಲ್ಲಿ ಸ್ಮೈಲ್ ಮಾಡ್ತಾ ಇದ್ರೆ ಅಲ್ಲಿ ಕಾರ್ ಬರ್ತಾ ಇದೆ ಮುಂದೆಗಡೆ. ಓಕೆ ಲೆಟ್ಸ್ ಗೋ. ಸೊ ಈಗ ಹಿಂದೆಗಡೆ ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅಮೃತ್ ಅಪೇಕ್ಷಾ ಆಮೇಲೆ ಅಶ್ವಿತಾ ಚಿನ್ನಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. 50 ರೂಪಾಯಿ ನಂಗೆ ಗೊತ್ತಿರಲಿಲ್ಲ ಅವನು ಪ್ರಾಮಿಸ್. ನೀವು ಬಂದಿದ್ದೆ ಅವನು ಫಸ್ಟ್ ಯಾವಾಗನ? ಅದು ಇಷ್ಟ ಮಕ್ಕಳು ಗೈಸ್ ಮಾಡ್ತಾ ಇರೋದಿಲ್ಲಿ. ನಿಮ್ಮ ಪ್ರಕಾರ ಸ್ಕ್ಯಾಮ್ ಮಾಡ್ತಾರೆ ಸ್ಕ್ಯಾಮ್. ಗೈಸ್ ನಾವು ಇವಾಗ ಇತ್ತೀಚೆಗೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದವಾಗೆಲ್ಲ ಸ್ವಲ್ಪ ಚಿನ್ನಮ್ಮನೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ಫಸ್ಟೆಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವಳನ್ನ. ಇನ್ ಕೇಸ್ ಇವಾಗ ನಾನು ಆಫೀಸ್ ಹತ್ರನೋ ಎಲ್ಲಾದರೂ ಹೋಗ್ತಾ ಇದ್ನಲ್ಲ ಆವಾಗಲೇ ಮನೇಲೇ ಬಿಟ್ಟು ಹೋಗ್ತಿದ್ದೆ. ಬಿಕಾಸ್ ಅವಳಿಗೆ ಅಡ್ಜಸ್ಟ್ ಆಗೋಕ್ಕೆ ಅಷ್ಟೊಂದು ಇಷ್ಟಪಡ್ತಾ ಇಲ್ಲ, ಅವಳು ಅಳ್ತಾ ಇದ್ಲು. ಬಟ್ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಎಲ್ಲಾದರೂ ಹೋದರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ, ಅಳಲ್ಲ, ಆರಾಮಾಗಿ ಆಟಾಡ್ಕೊಂಡಿರ್ತಾಳೆ. ಇವಾಗ ಅವ್ರಿಗೆ ಅಂದರೆ ನೋಡಿದ್ರೆ ಸ್ವಲ್ಪ ಐಡೆಂಟಿಫೈ ಮಾಡ್ತಾರೆ, ಸ್ವಲ್ಪ ಖುಷಿ ಪಡ್ತಾರೆ ನೋಡಿದ್ರೆ. ಹಾಗಾಗಿ ನಮಗೂ ನಿಜವಾಗ್ಲೂ ಬೋರ್ ಆಗ್ತಾಯಿತ್ತು. ಸ್ವಲ್ಪ ಮನೇಲಿದ್ದು ಇದು ಬೇರೆ ಎಲ್ಲೂ ಹೋಗಲಿಲ್ಲ. ಲಾಸ್ಟ್ ವೀಕ್ ಅಂತೆಲ್ಲ ಫುಲ್ ಬ್ಯುಸಿ, ಈ ನಡುವೆ ಅಂತೂ ಫುಲ್ ಬ್ಯುಸಿ. ಅದರಲ್ಲಿ ಪಾಪ ಅರ್ಷಿತಾಗೆ ಫುಲ್ ನೈಟ್ ಶಿಫ್ಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಮನೇಲಿ ಜಿಮ್ಗೆ ಹೋಗಿ ಬಂದು ಟಯರ್ಡ್ ಆಗಿರುತ್ತೆ. ಸೊ ಅನ್ಸುತ್ತೆ ಒಂದು ಸ್ವಲ್ಪ ವೀಕೆಂಡ್ ರಿಲ್ಯಾಕ್ಸೇಷನ್ ಇರಲಿ ಅಂತೇಳಿ ಸ್ಯಾಟರ್ಡೇ ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಲಾಸ್ಟ್ ವ್ಲಾಗಲ್ಲಿ ಶೂಟ್ ಮಾಡಿದ್ನಲ್ಲ. ಸೊ ಅದನ್ನು ಅಲ್ಲಿ ಹೋಗಿದ್ವಿ. ಆಮೇಲೆ ಸಂಡೇ ಇದು ಇರಲಿ ಅಂತೇಳಿ ಇಲ್ಲಿಗೆ ಹೋಗಿ ಬಂದ್ವಿ. ಸೊ ತುಂಬ ಜನ ಮೆಸೇಜ್ ಆಗ್ತಾರೆ, ಯಾಕಕ್ಕ ಕಂಟಿನ್ಯೂಸ್ ವ್ಲಾಗ್ಸ್ ಆಗ್ತಾಯಿಲ್ಲ ಅಂತೇಳಿ. ಸೊ ನೋಡಿ ಗೈಸ್, ಈ ಥರ ಏನಾದರೂ ಇದ್ದಾಗ ವ್ಲಾಗ್ಸ್ ಹಾಕ್ತೀನಿ, ಇಲ್ಲ ಅಂದರೆ ಇನ್ನೇನು ಮಾಡಲಿ ನಾನು. ಸೊ ಅದಕ್ಕೋಸ್ಕರ ಏನೂ ಹಾಕಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಆದಷ್ಟು ಕಂಟಿನ್ಯೂಟಿಯಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ತೀನಿ. ನಿಜವಾಗ್ಲೂ ಸ್ವಲ್ಪ ಶೆಡ್ಯೂಲ್ ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ ಟೈಟ್ ಆಗಿಬಿಟ್ಟಿದೆ ಆ ಕಡೆ ಇಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಕಂಟಿನ್ಯೂಸ್ ಆಗಿ ಫುಲ್ ನೋಡಿ. ನಿನ್ನೆ ಮಾಡ್ತೇನೆ ವಾಟರ್ ಜಾಸ್ತಿ ಇರುತ್ತೆ ಅಂತಂದ್ರೆ ವಾಟ್ರೇ ಇಲ್ಲ, ಕಮ್ಮಿ ಐತೆ ವಾಟ್ರೇ ಇಲ್ಲ ಇವತ್ತು. ಬಟ್ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ರೈಟ್ ಅಮ್ರು ಆಯ್ತಾ? ವಾಟ್ರೇ ಇಲ್ಲ. ಅಲ್ಲಿ ನೋಡಲಿ, ಇಲ್ಲಿ ನೋಡಲ್ಲ, ಅಲ್ಲಿ ನೋಡ. ಬಾ 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 ಬಾ
ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ಸಣ್ಣದಾಗಿ ಅಂದರೆ ಸುಮ್ಮನೆ ತುಂತುರು ಬರ್ತಾ ಇತ್ತು ಅವಾಗ ತಾನೇ, ಏನು ಮಳೆ ಏನಿರಲಿಲ್ಲ. ಸೊ ಹೋಗೋಣ ನೋಡೋಣ, ಹೋಗ್ಲಾ ಬೇಡ ಅಂದ್ಕೊಂಡು 2 ಮನಸ್ಸಲ್ಲಿ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ಹೋಗಿದ ತಕ್ಷಣ ಆಮೇಲೆ ಒಂದು ಸ್ವಲ್ಪ ತಿದ್ವಿ ಅಷ್ಟೇ, ಆಮೇಲೆ ಫುಲ್ ಜೋರು ಮಳೆ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ಜೋರು ಮಳೆ. ಗೈಸ್ ಎಷ್ಟು ಜೋರು ಮಳೆ ಅಂದರೆ ನಿಜವಾಗ್ಲೂ ಅಲ್ಲಿ ಫಾಲ್ಸ್ ಹರಿತು ಇಲ್ಲ ಗೊತ್ತಿಲ್ಲ, ಅಲ್ಲಿ ಮೆಟ್ಲ ಮೇಲೆ ನೀರು ಹರಿತು ಎಷ್ಟು ಚೆನ್ನಾಗಿ ಹರಿತಂದರೆ ಅದೇ ಒಂಥರ ಫಾಲ್ಸ್ ಥರ ಆಗ್ಬಿಡ್ತು ನಮಗೆ. ಸೊ ಅದನ್ನೇ ನೋಡಿಕೊಂಡು ಆಮೇಲೆ ಸ್ವಲ್ಪ ಅದು ಎನ್ವಿರಾನ್ಮೆಂಟ್ ಮೇಲೆ ಅಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ, ಗ್ರೀನರಿ ಫುಲ್ ಸುತ್ತ ಗ್ರೀನರಿ ಇತ್ತಲ್ಲ. ಸೊ ಚಿನ್ನಮ್ಮಗೂ ಏನು ಬೋರ್ ಆಗಿಲ್ಲ, ಬಟ್ ಸೊಳ್ಳೆ ಕಾಟ ಜಾಸ್ತಿ ಇತ್ತು, ಅದು ಬಿಟ್ಟರೆ ಇನ್ನೇನು ಹಿಂಸೆ ಅಂತ ಅನಿಸಿಲ್ಲ. ಅವಳಿಗೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ, ಬಾಳೆಹಣ್ಣಂತೆ ಫ್ರೂಟ್ಸು, ನಮಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಅಲ್ಲೆಲ್ಲ ಅದು ಕುತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿತ್ತು, ಒಂಥರ ಪೀಸ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ಈ ಕ್ಲಿಪ್ಪಿಂಗಲ್ಲಿ ಆ್ಯಕ್ಚುಲಿ ಇವಾಗ ಇನ್ನೂ ಕಮ್ಮಿ ಬರ್ತಿದೆ, ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಇಲ್ಲಿ ಫಾಲ್ಸಲ್ಲಿ ಏನು ಹರಿತಾ ಇದೆ ಅದಕ್ಕಿಂತ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ವಾಟ್ರು. ಆ್ಯಕ್ಚುಲಿ ಫಾಲ್ಸ್ಗಿಂತ ಜೋರಾಗಿ ಚೆನ್ನಾಗಿ ಅಲ್ಲೇ ಬರ್ತಾಯಿತ್ತು. ಆ್ಯಕ್ಚುಲಿ ಇದು ಆನೇಕಲ್ಲಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ ಫಾಲ್ಸ್, ನಿಯರ್ ಬೈ ನಮ್ಮ ಮನೆಯಿಂದ ಅಂತೂ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಆರಾಮಾಗಿ ಹೋಗಿ ಬಂದ್ಬಿಡ್ಬೋದು. ಸೊ ನೋಡಿ, ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಅಲ್ಲೇ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಿಂಗೂ ನಾವು ಬರಬೇಕಾದ್ರೆ ಅಂಬ್ರೆಲಾ ತಂದಿದ್ವಿ, ಅದೊಂದು ಕಾರ್ ತನಕ ಹಂಗೆ ಹೋಗೋಣ ಒಬ್ಬೊಬ್ಬರೇ ಅಂತ ಅಂದ್ಕೊಂಡು ಹಾಗೆ ಹೋದ್ವಿ. ನೋಡಿ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ನೀರಂದರೆ, ಒಳ್ಳೆ ಹಾಲು ಥರ ಸ್ಟೆಪ್ಸ್ ಮೇಲೆ ಹಾಲು ಥರ ಕಾಣಿಸೋದು, ಸಕ್ಕಲಾಗಿ ಬರ್ತಾಯಿತ್ತು. ವಾಟರ್ ಫಾಲ್ಸಲ್ಲೆಲ್ಲ ಆಡ್ಬಿಟ್ಟು ಬಂದ್ವಿ ಚೆನ್ನಾಗಿ. ಸೊ ಅಂದರೆ ಆ್ಯಕ್ಚುಲಿ ಯಾರು ನೀರಿಗೆ ಬಿದ್ದಿಲ್ಲ. ಸೊ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಸೊ ನೀವು ನೋಡಿರ್ತಾರೆ ಯಾವ ಥರ ಇತ್ತು ಅಂತೇಳಿ. ಸೊ ಇವಾಗ ಮಸಾಲೆ ಟೀ ಮಾಡಿಸ್ಕೊಂಡಿದ್ದೀವಿ. ಸೊ ಇವಾಗ ಟೀ ಕುಡಿಯುವಂಥ ಟೈಮ್, ಬನ್ನಿ ಟೀ ಕುಡಿಯೋಣ. ಇಲ್ಲಿ ಮಟನ್ ಸಾರು ಕಾಯ್ತಾ ಇದೆ. ಹಾಂ, ಯಾ ಟೆಲ್ ಮೀ. ಇವಾಗ ನಾವು ಮಸಾಲೆ ಟೀ ಮಾಡಿಸ್ಕೊಂಡಿದ್ದೀವಿ. ಏನು ಮನು ಒಂದೇ ಮಸಾಲೆ ಟೀ ಮಾಡಿಸ್ಕೊಂಡಿದ್ದೀವಿ, ಇವಾಗ ಕುಡಿಬೇಕು. ಸೊ ಬನ್ನಿ ಕುಡಿಯೋಣ. ಅಲ್ಲಿ ನೋಡಿ ನಮ್ಮ ಎತ್ಕೊಂತೀನಿ ಕಡೆ ಎತ್ಕೊಂಡು ನೋಡ್ಕೊ ಬಾ. ಹೇ ಸರಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಏನೋ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇವೆ. ವ್ಲಾಗ್ನಲ್ಲಿ ಮುಗಿಸೋಣ, ಮತ್ತೆ ಸಿಗುವ. ಬಾಯ್.